6682 ಹೋಂಡಾ ಯೂನಿಕಾರ್ನ್ ಬ್ಲ್ಯಾಕ್ ಕಲರ್ ಒಂದು ಹುಡುಗಿ ಮಗಳಿಗೆ ಅಪ್ಪ ಮಕ್ಕಳು ಕುಂಕಂತ ಆರೋಣದ ಈ ಕಡೆಯಿಂದ ಬಂದ ರಾಂಗ್ ವೇಲ್ ಬಂದಿದ್ದೆ ಹೇಳ್ಬೇಕಂದ್ರೆ ಅವನು ಈ ಕಡೆಯಿಂದ ಬಂದಿದ್ದು ಕುಂಕಂತ ಆರೋಣದ ಹೊಡೆದ ಅವ್ನು ಪಾಡ್ಗೆ ಹೋಯ್ತಾ ಅವನು ನನ್ನ ಪಾಡನ್ನ ನಡ್ಕೊಬರ್ತಾ ಇದೆ ಅಷ್ಟೇ. ಆದರೆ ನಿಂತ್ಕೊಳ್ಳಿಲ್ಲ ಅಂದರೆ ಗಾಡಿ ಹೊಡ್ಕೊಂಡೇ ಹೋಗ್ತಿತ್ತು. ದುರಂಕಾರ ಸ್ಥಳ ಮಕ್ಕಳಿಗೆ. ಶುರು ಇಲ್ಲಿಂದ ಬಹುಶಃ ಕಿರಿಕು ಕುನ್ನೂರು ರೋಡ್ ಹಿಡ್ದಿದ್ದೀನಿ. ಅಲ್ಲಿವರೆಗೆ ಲಿಫ್ಟು ತಿರುಗಿ ಕೈ ಹೊಟ್ಟಿದ ತಕ್ಷಣ ಚೆಕ್ ಅಂತ ಸಿಗ್ಬಿಡ್ದು. ಯಶ್ ನೆಟ್ವರ್ಕ್ ಬರ್ತಿದೆ. ಇದು ಎರಗನಹಳ್ಳಿ ಸೇರ್ತಾರೆ. ಇದು ಬಹುಶಃ ಅದಕ್ಕೆ ಎಲ್ಲ ಶುರು ಮಾಡ್ಕೊಂಡಿದ್ದೆ ಅವರು ಕಿರಿಕು. K11EF 9860 ಪಕ್ಕಂತ ಹೋಗಿದ್ದಾನೆ. W9296 ಗಾಡಿ ಆರಾನ್ ಹೆವಿ ಅಲ್ಲಿ ಹೋಗ್ತಾ ಇದ್ದಲ್ಲ ಸ್ಪ್ಲೆಂಡರ್. ಕಾಲು ನೋಡಿ ಆ ಬೊಡ್ಡಿ ಮಗ ಹೊದ್ದಿರೋದ ಇವಳು ದೊಡ್ಡಪ್ಪ. ಬ್ರೇಕ್ ಬೇಕಂತ ಮಾಡಿದ್ದು ಸುಮ್ಮನೆ ರೋಡ್ ಖಾಲಿ ಕಂಗೋರ ನೋಡಿದ ಮುಂದೆ ಹೋಗ್ತಿದ್ದಾನಲ್ಲ ಅವನು. ಇನ್ನೊಬ್ಬ ಹೈಬೀನ್ ಮಕ್ಕ ಬರ್ತಾ ಇದ್ದಾನೆ. ಇಬ್ಬರು, ಒಂದು DRL ಇನ್ನೊಂದು ಹೈಬೀನ್. ವಿಂಡ್ಸರ್ ಹೌಸ್ ಆಫ್ ವಿಂಡ್ಸರ್ ಮಲೆ ಮಹದೇಶ್ವರ MM 3127 ಗಾಡಿ. JT8835 ಏನೋ ಗೊತ್ತಿಲ್ಲ. ಮಹದೇಶ್ವರ ದೇವಸ್ಥಾನದವರು ಅವ್ನ ಪರವಾಗಿ ಕೆಲಸ ಮಾಡ್ತೀವಿ ಅಂತಲೇ ಆಲ್ರೆಡಿ ಕ್ಲಿಕ್ ಮಾಡ್ತಿರ್ಬೋದು. ಹೇಳ್ದೆ ಗೊತ್ತಾಗುತ್ತೆ ಬೆಳಕಾಳು. ಹೈಬೀಮ್ ಮೂಲ 8878 ಗಾಡಿ ಅದು. ಒಂದಲ್ಲ ಎರಡಲ್ಲ ಗುರು. ಇನ್ನೊಬ್ಬ ಹೈಬೀಮ್ ರಾಂಗ್ ವೇ ಜೊತೆಗೆ ಹೈಬೀಮ್ ಅದು. ಕಣ್ಣಿಗೆ ಹೆಡ್ಲೈಟ್ ಬಿಡೋದು ಉದ್ದೇಶ ಅವ್ರದ್ದು. 11 EP 4108 ಅದು ಗಾಡಿ ನಂಬರ್ ಇಲ್ಲ. ಆಟೋ ಆರನ್ ಮಾಡಿದ್ದು ಸುಮ್ಮನೆ ಖಾಲಿ ರೋಡ್ಗೆ ಆರನ್ ಮಾಡ್ಕೊಂಡು ಹೋಗೋದು. ಅದೇ ಫಾರ್ಮುಲಾ 1 ಸ್ಪೀಡಲ್ಲಿ ಹೋಯ್ತಾವ ನಾನು. ಅವ್ನ ಮುಂದೆ ಯಾರೂ ಇಲ್ಲ ಅಲ್ಲಿ. ಇನ್ನೊಬ್ಬ ರಾಂಗ್ ವೇಲ್ ಬರ್ತಾವನಲ್ಲಿ. ಬಹುಶಃ ಅಲ್ಲೆಲ್ಲ ನಿಲ್ಲಿಸ್ಬಿಡಲ್ಲ. ಶ್ರೀ ವಿಜಯ್ ಸುಬ್ರಹ್ಮಣ್ಯ ಸಂಸ್ಥಾಪಕರು ಸಿ ಮೈಸೂರು ಮತ್ತು ಜನನಿ ವಾಹಿನಿ ಮೈಸೂರು. AA8972 ಸಿಟಿ ಕಾರ್ಪೊರೇಷನ್ ರಾಂಗ್ ವೇ ಮೇಲೆ ಬರ್ತಾ ಇರೋದು. ಇದೇನಕ್ಕೆ ಇಲ್ಲಿ ಬರ್ತಾ ಇರೋದು ಸಿಟಿ ಕಾರ್ಪೊರೇಷನ್ ಅಂದರು. MCC ಮೈಸೂರು ಸಿಟಿ ಕಾರ್ಪೊರೇಷನು. ಇವನು ಸಿ ಮೈಸೂರು TV ಓನರು. ಗೊತ್ತಿಲ್ಲಪ್ಪ ಇವನ್ನೆಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸಿಟಿ ಮೈಸೂರು ಓನರು ಇನ್ನೊಬ್ಬ ಯಾರೋ ಇದ್ದ, ಅವನ ಹೆಸರು ಏನೋ ಇತ್ತು. ಅವನ ಹೆಸರು ಪ್ರದೀಪ್ ಅಂತ ಬಹುಶಃ. ಸೊ ಸಾಗರ್ ಎಂಟರ್ಪ್ರೈಸಸ್ ಬರುತ್ತೆ. ಸೊ ಅವನ ಹತ್ರ ಕೆಲಸ ಮಾಡೋದು ಇವರಿಬ್ಬರು. ಯಾರೋ ಸುಬ್ಬು ಇವನ ಹೆಸರು ಸುಬ್ರಹ್ಮಣ್ಯ ಸುಬ್ಬು ಇವನ ಹೆಸರು. ಸುಬ್ಬು ಅಂತ ಕರೀತಾರೆ. ಮತ್ತು ಇನ್ನೊಬ್ಬ ಅರುಣ ಅಂತ ಇದ್ದ. ಇನ್ನೂ ಸಿಕ್ಕಾಪಟ್ಟೆ ಜನ ಕೆಲಸ ಮಾಡ್ತಾರೆ ಅಲ್ಲಿ. ಅರುಣ ಮತ್ತು ಸುಬ್ಬು ಇಬ್ಬರು ಟೀಮ್ ಲೀಡರ್ಗಳು, ಪಿಲ್ಲರ್ಗಳಿದ್ದಂಗೆ ಅಲ್ಲಿಗೆ ನನಗೆ ಗೊತ್ತಿದ್ದ ಪ್ರಕಾರ. ಇವಾಗ ಅವ್ರುಗಳೇ ಏನಾದ್ರು ಓನರ್ ಆಗಿಬಿಟ್ಟಿರ್ಬೇಕು. ಸೂಟಾಗ ಫೋಟೋ ಹೊಡ್ಸ್ಕೊಂಬಿಟ್ರೆ ಮುಗೀತು. ಚೀಫ್ ಗೆಸ್ಟಾಗಿ ಎಲಿಜಿಬಿಲಿಟಿ ಬಂದುಬಿಡ್ತದೆ. ಕೆಲಸ ಕೇಳಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಗಳ ಹತ್ರ ಎಲ್ಲ ಕೆಲಸ ಕೇಳಿದ್ದೀನಿ. ಕೆಲಸ ಕೊಟ್ಟಿಲ್ಲ ಯಾರು. ಅವಳು ಶ್ರುತಾಗೆ ಗೊತ್ತಿರೋ ಜನಗಳವರು. ಶ್ರುತಾ ಬಳ್ಳಾಳಿ ಇದ್ದಾರಲ್ಲ, ಅವಳು ಅದೇ TV ಚಾನಲ್ ಕೆಲಸ ಮಾಡ್ತಿದ್ದೆ. ಅವಳಿಗೆ ಗೊತ್ತಿರೋಂಥ ಜನಗಳು ಅವರು ಸಿಕ್ಕಾಬಿಟ್ಟೆ. B2591 ಗಾಡಿ ಅದು. ಈ ಹುಡುಗರು ಸಿಕ್ಕಾಪಟ್ಟೆ ಜನ ಕಂಡುಹಿಡಿತಾರೆ ಈ ಸೈಜವರು. ಬೇಕಾದ್ರೆ ನೋಟಿಸ್ ಮಾಡಿ. ಅಲ್ಲಿ ಇಬ್ಬರು ಹೈಬೀಮ್, ಒಬ್ಬ ಹೈಬೀಮ್ ಸ್ಟ್ರೈಟ್ ಬರ್ತಾವನು. NV 4045 ಅವ್ನ ಗಾಡಿ ನಂಬರ್ ತೊಗೋಬೇಕಾಗೈತೆ. ಒಂದು ಆರನ್ ಮಾಡೋದು.
ಶಿವ 11EA2446 ಇರಬೇಕು, ನಾಟ್ ಶ್ಯೂರ್. ಗಾಡಿ ನಂಬರ್ ಮುಂದೆ ಹೊರಟೋಗ್ಬಿಡ್ತು. ಹೊಗೆ ನೋಡೋದು ಅಷ್ಟೊಂದು. ಆ್ಯಕ್ಚುಲಿ ಅವ್ನು ಏನೋ ಕಿರಿಕ್ ಮಾಡ್ತಾನೆ, ನಾನು ನಾಳೆ ಗೆಸ್ ಮಾಡಿದೆ ಅವು ಹೊಗೆ ಬಿಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ ಗಾಡಿಗಳು ಬ್ಯಾನ್ ಮಾಡಬೇಕು ಅವರು. ಟಿ ವಿ ಎಸ್ ಎಕ್ಸಸ್ ಸೂಪರು ಹಳೆ ಗಾಡಿಗಳು ಸಿಕ್ಕಾಬಿಟ್ಟೆ ಹೊಗೆ ಬಿಡ್ತಾವೆ ಅವು. ಅದು ಎಲ್ಲ ಇಂಥ ಮುಂದೆ ತೊಗೊಂಡಿರೋದು ಹೆರಿಟೇಜ್ ಹಿರಿಯನಾಗರಿಕರು. ಸುಮ್ಮನೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಕೊಟ್ಟ ಅನಿಸ್ಕೊಂಡು ಊರೆಲ್ಲ ಸುತ್ತವೆ, ಹೊಗೆ ಸ್ಮೋಕ್ ಬರುತ್ತದೆ. ಇವರೆಲ್ಲ ವಯಸ್ಸಾದ್ಮೇಲೆ ಇಷ್ಟು ಆಟ ಆಡ್ತಾರೆ. ವಯಸ್ಸಲ್ಲಿ ಇನ್ನೆಂಥ ಆಟ ಆಡಿರ್ಬೇಡ, ಎಷ್ಟು ಮನೆ ಹಾಳು ಮಾಡಿರ್ಬೇಡ ಜೀವನದಲ್ಲಿ, ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿರ್ಬೇಡ ಇವ್ರುಗಳೆಲ್ಲ. ಪಾಪಿ ಚಿರಾಯು ಅಂತ ಇವ್ರಿಗೋಸ್ಕರ ಬರೆದಿರೋದು. MC7995 ಅದು ಸ್ಪೀಡಲ್ಲಿದ್ದ, ಹೈ ಸ್ಪೀಡಲ್ಲಿದ್ದ. ಆ ಕಡೆ ಬರೋದು ಗಾಡಿ ನೋಡೋ ಎದುರ್ಕೊಡ್ಬೇಕು. ಆ ಕಡೆ ಪಕ್ಕದ ರೋಡಲ್ಲಿ ಬಂದಿದ್ದೆ, ಅಲ್ಲಿ ಕ್ರಾಸಲ್ಲಿ ಗಾಡಿ ನೋಡೋರು ಎದುರ್ಕೊಡ್ಬೇಕು, ಅಷ್ಟು ಸ್ಪೀಡಲ್ಲಿ ಬಂದ ಅವನು. ಹಾಕೊಂಡು 17EX1554 ಆ್ಯಕ್ಚುಲಿ ರಾಂಗ್ ವೇಲ್ ಹೋಗ್ತಾ ಇದ್ದಾನೆ. ಅದೆಲ್ಲ ಸ್ಟೋರಿ. ಹೆಡ್ಲೈಟ್ ಹೈ ಬೀಮ್ ನಾಲ್ಗೆ ಬರೋ ತೋರಿಸ್ತಾನೆ. ದೇವಗೌಡ ಸರ್ಕಲ್ ಇದು. ಕರಿನಳ್ಳಿ ಸರ್ಕಲಿಂದ ದೇವಗೌಡ ಸರ್ಕಲ್ಗೆ ನಡ್ಕೊಂಡು ಬಂದೆ. ಕಬಾಬ್ ಜಸ್ಟ್ 60 ಓನ್ಲಿ ಅಂತ, ಚಿಕನ್ ಬಿರಿಯಾನಿ 70 ಓನ್ಲಿ ಅಂತ. ಟ್ರೈ ಮಾಡೋಣ ಸರ್, ಕಾಸಿದ್ದಾಗ. ಎಂದನೇ ಸರಿಗರು ಚಿಕನ್ ಬಿರಿಯಾನಿ ಒಂದು, ಮಟನ್ ಬಿರಿಯಾನಿ ಒಂದು ಅಲರ್ಜಿ ಆಗೈತಾ. ಹೆಡ್ಲೈಟ್ ಬಿಟ್ಕೊಂಬತ್ತಾನಪ್ಪ. ಆ್ಯಕ್ಚುಲಿ ಸಾಯಂಕಾಲ ಊಟ ಮಾಡಿದ್ಮೇಲೆ ಅಲರ್ಜಿ ಆಗಿರೋದು. KD 669 ಗಾಡಿ ಅದು. KA04 ಇರಬೇಕು, ನಾಟ್ ಶ್ಯೂರ್. ಗಾಡಿ ಸ್ಲೋ ಹೋಯಿತು, ಗಾಡಿ ನಂಬರ್ ರೆಕಾರ್ಡ್ ಆಗಿರುತ್ತೆ. ಬೇಕಂತ ವಾಲಾಡ್ಕ ಹತ್ತಿರಕ್ಕೆ ಬರ್ತಾಯಿದ್ದ ಅವನು. ಆ್ಯಕ್ಚುಲಿ ಬಜಾಜ್ ಅವೆಂಜರ್ ವೈ ಗಾಡಿ ಅದು. KA55 ವೈ ಸೀರೀಸು. ಗಾಡಿನ ಬರೋದಕ್ಕಾಗಲಿಲ್ಲ. ನಂಬರ್ 1 ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ. ಇದೇ ಸ್ಪಾಟಲ್ಲಿ ಇದೇ ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದ ಸಮಯದಲ್ಲಿ ಈ ಗಾಡಿ ನಂಬರ್ ತಗೋಬೇಕಾಗಿತ್ತು ಗುರು. ಫುಲ್ ಬ್ಲಾಕ್ ಆಗಿದೆ. ಇದೇ ಕನ್ಸ್ಟ್ರಕ್ಷನ್ ನಡೆಯೋ ಸಮಯದಲ್ಲಿ ಇದೇ ಪಾಯಿಂಟಲ್ಲಿ ನಾನು ಬಂದಿಗೆ ಹೋಗ್ಬೇಕಾದ್ರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ನನ್ನ ಮೇಲೆ ಹಲ್ಲೆ ಮಾಡಿದ್ದು. ಪಾಂಟೆಕೆಂಡಿ ಲಿಮಿಟೆಡ್ ಹನುಮೇಗೌಡ ಇದೇ ಅಪಾರ್ಟ್ಮೆಂಟ್ಲಿರೋದು. ಇಲ್ಲೇ ಗಲಾಟೆ ನಡೆದಿದ್ದೆ. ಆ್ಯಕ್ಚುಲಿ ಹಿಂಗೆ ಲಿಫ್ಟ್ ಕೇಳ್ತಾ ನಿಂತಿದ್ದೆ, ಬಂದು ಗಲಾಟೆ ಮಾಡಿದ್ದು ಬಡ್ಡಿ ಮಗ ಅವನು. ಹೇಳ್ಕೊಂಡು ಹೋಗ್ತೀವಿ ಅಂತ ಸುಜುಕಿ ಆ್ಯಕ್ಸಿಸ್ 11ER5478 ಗಾಡಿ ಅದು. ಲಿಫ್ಟ್ ಕೊಡೋದಿಲ್ಲ, ಹೇಳ್ಕೊಂಡು ಹೋಗ್ತೀವಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅದು ಅಲ್ಲಿ ಇನ್ನೂ ಹೇಳ್ಕೊಂಡೇ ಹೋಗ್ತಾನೆ. ಇಲ್ಲ ಎತ್ಕೊಂಡು ಕಾಲಿಗ ಅಂದರೆ ಇನ್ನೂ ಮುಂದಕ್ಕೆ ಹೋಯ್ತಾ ಲಿಫ್ಟ್ ಮಾಡ್ಕೊಳ್ತೀವಿ ಅಂತ, ಪಿಕ್ ಮಾಡ್ಕೊಳ್ತೀವಿ ಅಂತ. ಡ್ಯಾಡಿ ಈಸ್ ಮೈ ಹೀರೋ. My daddy is my hero. 592564 ಗಾಡಿಯಲ್ಲಿ ಹೋಗ್ತಿದ್ದಲ್ಲ ಈಚೆ. ಹೆವಿ ಸ್ಮೋಕ್ ಅದು. ಇಲ್ಲಿ ಸ್ಮತ್ತೆ ಮಾಮೂಲಿ. ನಂಜನಗೂಡು ರೋಡಲ್ಲಿ ಹೋಗ್ಬೇಕಾದ್ರೆ ಗಾಡಿಗಳು ವೈಟ್ ಲೈನಿಂದ ಈಚೆ ಬರ್ತಾವಲ್ಲ, ಆ ಥರ ಇಲ್ಲೂ ಸಿಕ್ಕಾಬಿಟ್ಟ. ಇಲ್ಲಿ ನೋಡಿ ಹೋಂಡಾ ಆಕ್ಟಿವ್ ಬರ್ತಾರದು ವೈಟ್ ಲೈನಿಂದ ಈಚೆ. ಸಿಕ್ಕಾಬಿಟ್ಟ ವೆಹಿಕಲ್ ಹೋದ ಆ್ಯಕ್ಚುಲಿ ಇಲ್ಲಿ ಇದೇ ಥರದವು. ಟಿ ಶರ್ಟ್ ಬೆಲೆ ಜಸ್ಟ್ ಡೂ ಇಟ್ ಲೇಟರ್ ಅಂತಿತ್ತು. ಅದು ತಂದೆ ತಾಯಿ ಆಶೀರ್ವಾದ ಆಯಿತು. ಇಲ್ಲಿ ಭಯ ಯೂರಿನ್ ಪಾಸ್ ಮಾಡೋರು ಬರ್ತಾರಲ್ಲ, ಆ ಕಡೆ ನಡ್ಕೊಬರ್ತಾರಲ್ಲ, ಯೂರಿನ್ ಪಾಸ್ ಮಾಡಿ ಬರ್ತಾರಲ್ಲ. ಅದೇ ಮತ್ತೇನೋ ಸರಿವಾ ಅಂತ. ಇಲ್ಲಿವರೆಗೆ ಲಿಫ್ಟ್ ಸಿಕ್ತು. ಇಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕಾ, ಪಾದ ತೋರಿಸ್ಕೊಂಡು ಹೋಗ್ತಾ ಆಲ್ರೆಡಿ ಕಾಲೇಜ್.
P764 ಆ್ಯಕ್ಚುಲಿ ಟಿಪ್ಪರ್ ಲಾರಿ ಹೋಟೆಲ್ ಲಗೇಜ್ ತೊಗೊಳುತ್ತಲ್ಲ ಅದು ಹೆವಿ ಸ್ಮೋಕ್ ಇದೆ. ಪೊಲೀಸ್ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿರ್ತಾರೆ, ಯಾವುದೇ ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಹೊಗೆ ಬತ್ತಿತ್ತು ಗೊತ್ತಾ, ಅದರಲ್ಲಿ ಓಪನಿಂಗ್ ಸ್ಟಾರ್ಟ್ ಮಾಡಿದಾಗ ಗಾಡಿ HN7881 HT5005 ಗಾಡಿ. ಅಲ್ಲಿ ಈಗಡೆ ಸ್ಪೆಲ್ಡರ್ ಹೋಗ್ತಾ ಇದೆಯಲ್ಲ, ಲಗೇಜ್ ಎಲ್ಲ ಹಿಡ್ಕೊಂಡು ಹೋಗ್ತಿದ್ದಾರೆ. ಕುಡಿದವ್ರು ತುರಾಡ್ಕೊಂಡು ಹೋಗ್ತಾರಲ್ಲ ಹಂಗೆ ಗಾಡೀಲಿ ಹಿಂಗೆ ಆಡಿಸ್ಕೊಂಡು ಟಚ್ ಮಾಡಲಿಲ್ಲ ಆದರೆ ಹಿಂಗೆ ಆಡಿಸ್ಕೊಂಡೋಗ ಸಿಕ್ಕಾಬಿಟ್ಟು. ನಾನು ಆ್ಯಕ್ಚುಲಿ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಕೊಂಡೆ, ಇಲ್ಲ ಅಂದರೆ ಟಚ್ ಆಗ್ತಿದ್ದೆ. ಆರ್ಗನೈಸ್ಡ್ ಇವನು ಈ ಕೆಳಗೆ ಬಂದು ಮತ್ತೆ ರೈಟಿಗೆ ಹೋಗೋಣ, ಹಂಗೆ ಹೋಗಿ ಮತ್ತೆ ಲೆಫ್ಟ್ ಹೋಗ್ತಾರೆ. ಅವ್ರು ಪಾರ್ಟಿ ಮಾಡೋವರೆಗೆ ನಾವು ಕಾಯ್ಕೊಂಡು ನಿಂತಿರ್ಬೇಕು. ಹೊರಗೆ ಸರ್ ಇದು ಕುಕ್ಸ ಟೆಂಪ್ರೇಚರ್ ಆ್ಯಕ್ಚುಲಿ ಎಂಥದ್ದು ಸ್ಕೂಲದು ಸ್ಕೂಲ್ CH ಇಂದ ಸ್ಟಾರ್ಟ್ ಆಗುತ್ತೆ. ಚೈತನ್ಯ ಅಂತ ಏನೋ ಇರಬೇಕು ಬಹುಶಃ. ಇದ್ರ ಬಗ್ಗೆ ಸುಮಾರು ಸರಿ ಹೇಳಿರೋ ಸಾಧ್ಯತೆ ಇದೆ ನಾನು. ಇರಲಿ ಹೊರಗೆ 51P9274 ಹೊರಗಡೆ. ಈಗ ಅವ್ರು ಓಟಿಗೆ ಚೀಟಿ ಅಂತ ಬರ್ತಿರ್ಬೇಕು. ಗಾಡಿ ನಂಬರ್ ಇಲ್ಲ, ಇರೋ ಕವರ್ ಮಾಡಬೇಕಾಗಿತ್ತು ಮುಂದೆ. ರೂಲ್ಸ್ ಮಾಡಬೇಕಿರೋ ಗಾಡಿ ನಂಬರ್ ಪ್ಲೇಟಿಂದ ಗಾಡಿ ಓಡಿಸಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಹೊಸದಾದ್ರೂ ಆಗಲಿ ಹಳೆದಾದ್ರೂ ಆಗಲಿ. 10EJ8913 ಗಾಡಿ ಅದು. 4EM5823 ಇರಬೇಕು. ನಾನು ಡೌನ್ ಟ್ಯಾಕ್ ಇರಬೇಕು. 350cc ಗಾಡಿ ಹೆಂಗೈತೆ. ಗೊತ್ತಿಲ್ಲ ಗುರು, ಆರ್ಗನೈಸ್ಡ್ ಬಿಟ್ಟಾಯ್ತಾವು. 42B3377 ಆರ್ಗನೈಸ್ಡ್ ದಸರಾ ಧೂಳು. ಆ್ಯಕ್ಚುಲಿ ಇಲ್ಲಿ ಏನಂದರೆ ಅಲ್ಲಿ ಒಳಗಡೆ ಹುಡುಗರು ಗೊಡ್ರದ ಸೌಂಡ್ ಮಾಡ್ಕೊಂಡು ಹೋದರು. ಒಂದು ಆ್ಯಕ್ಟಿವ್ ಅದು ಕವರ್ ಮಾಡಬೇಕಾಗಿತ್ತು ನಾನು. ಅವರು ನಾನು ನೋಡ್ಕೊಂಡು ತಲೆಗೆ ನಡ್ಕೊಂಡು ಹಲ್ಕಿಸ್ಕೊಂಡು ಹೋದರು. ಅದಾದಮೇಲೆ ಈ ಗಾಡಿಗಳು ಬಂದಿದ್ದೆ, ಯಾರು ಧೂಳು ಎಳಿಸ್ತೀವಿ ಅಂತ. ಈ ಗಾಡಿ ನಡ್ಕೊಬಂದಿದ್ದೀನಿ, ನಾವು ಬೆವ್ಟೋಗಿದ್ದೀನಿ. ಧೂಳು ಎಳಿಸಿದ್ರೆ ಕತೆ ಮುಗೀತು. ಎಲ್ಲ ಬಾಡಿಗೆ ಅಂತ ಕಿಸ್ಕೊಡ್ತದೆ ಅದು ಹೊಗೆ. ಅವ್ರು ಏನಕ್ಕೆ ತೋರಿಸ್ತಾ ಇರೋದು ಅಂದರೆ, ಈಗ ನಾನು ಇಂದಿರಾ ಕ್ಯಾಂಟೀನ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಊಟದಲ್ಲಿ ಏನಾದರೂ ಹಾಕ್ಕೊಡ್ತಾರೆ. ಸೊ ಅದರ ಐಡೆಂಟಿಟಿ ಯಾವುದು ತೋರಿಸ್ತಾ ಇರೋದು. ಹೊಗೆ ಬಿಟ್ಕೊಂಡು ಹೋಗ್ತಾ ಇರೋದು ಏನಂದರೆ, ಊಟ ಮಾಡ್ತಾರೆ ಸುಸ್ತಾಗುತ್ತೆ ನಿನಗೆ ಅಂತ ಐಡೆಂಟಿಟಿ ಕ್ರಿಯೇಟ್ ಕೊಡ್ತಿರೋದು ಅವರು. ಭಾರತ್ ಪೆಟ್ರೋಲಿಯಮ್ಸ್ ಇದ್ದಾರೆ ಎಲ್ಲ ಕಡೆ. JDS ಬಾವುಟ ಯಾಕೆ ಗೊತ್ತಿಲ್ಲಲ್ಲ. ಹೊಗೆರಡುಗಳು 11B4540 ಗಾಡಿ. JDS ಬಾವುಟ ಯಾಕೆ ಹಾರಿಸ್ತಾ ಇದ್ದಾರೆ ಗೊತ್ತಿಲ್ಲ ಅವರಲ್ಲಿ.
ಕುಗ್ತಾ ನೋಡ್ರಿ. ಇಲ್ಲ ಆಚೆ ಆಡ್ತಿದ್ರೆ ಮಾತಾಡೋಕೆ ಗೊತ್ತಿರೋದು ಅವರು. ಅವರಷ್ಟೆಲ್ಲ ನಿಗಾ ವಹಿಸಿದ್ರೆ ಇವರೆಲ್ಲ ಮೇಲೆ ಕೂತ್ಕೊತಿರ್ಲಿಲ್ಲ. ಅವರೇ ಕೇಳೋದು. ಅದು ಕುತ್ಕೊಳ್ಳೋ ಜಾಗನ ಅದು. ಧೂಳು ಕಾಲು ಕೆಳಗಡೆ ಮರೆ ಎಲ್ಲ ಊಟ ಮಾಡ್ತಾ ಇಲ್ವಾ? नीचे उतरने बोल रहा है. बैठना है तो हाँ बैठो. ಅವರೆಲ್ಲ ಹೊಟ್ಟೆಗೆ ಅನ್ನ ತಿನ್ನೋರಲ್ಲ. ಸಮಯ ಬರ್ತದೆ ಅವಾಗೆಲ್ಲ ಕೇಳಬೇಕಾಯ್ತದೆ. ದಿನ ಬರ್ತಾನೆ ಹುಡುಗ, ಅದಕ್ಕೆ ಒಂದು ಸ್ವಲ್ಪ ಫ್ರೀಡಮ್ ಜಾಸ್ತಿ ತಗೊಬಿಡೋಣ. KA01HS5002. ಆ್ಯಕ್ಚುಲಿ ನಾನು ಇಲ್ಲಿ ನಿಂತ್ಕೊಂಡು ಲಿಫ್ಟ್ ಕೇಳ್ತಾ ಇದ್ದೆ, ನೆರಳಿದೆ ಅನ್ನೋ ಕಾರಣಕ್ಕೆ. ಸೊ ಇವ್ರುಗಳೇ ಬಂದು ಜಾಗ ಕವರ್ ಮಾಡ್ಕೊಂಡಿರೋದು. ಇದು ಕುಬದಳಕ್ಕದ್ದೆಲ್ಲ ಭಾಳ ಬಿಚ್ಚಿ ಇವನು. $7499 ಆಟೋ. ಆ್ಯಕ್ಚುಲಿ ವೆರಿ ಕ್ಲೋಸ್ ಅಪ್ ಅಲ್ಲ ಆಟೋ. MS ಅಂತ ಬರೆದಿತ್ತು, MS EC2510 ಹೆವಿಲಿಶ್ ಗಾಡಿ ಅದು, ಸುಜುಕಿ ಕ್ಲೋಸ್ ಅಪ್ ಅದಲ್ಲ. ಆ್ಯಕ್ಚುಲಿ ಸ್ಟೋರಿ ಏನಂದರೆ, ಈಗ ಒಬ್ಬರು ಯರಗನಹಳ್ಳಿ ಸರ್ಕಲ್, ಅಂದರೆ ದೇವಗಳಲ್ಲ ಕೆಂಪೇಗೌಡ ಸರ್ಕಲ್ ಇದೆಯಲ್ಲ, ಯರಗನಹಳ್ಳಿ ಸರ್ಕಲ್, ರೇಷನ್ ಕಾಲೇಜ್ ಸರ್ಕಲ್ಲು. ಸೊ ಅಲ್ಲಿಂದ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು $20 ಬಂದೆ. ಸೊ ಅದು ವೀಡಿಯೋ ರೆಕಾರ್ಡ್ ಆಗಿದೆ. ಅಲ್ಲಿ ಒಬ್ಬ ಸಭ್ಯವಾಗಿ ವರ್ತನೆ ಮಾಡ್ತಾಯಿದ್ದ. ಯಾರು ಎಷ್ಟು ಹೇಳಿದ್ರು ಅವ್ನು ಕೆಳಗೆ ಕೂತ್ಕೊಳ್ತಿರ್ಲಿಲ್ಲ, ಏನೋ ಕಥೆ ಇತ್ತು, ಅದು ಆ ಕಡೆ ಇರಲಿ. ಸೊ ಲಿಫ್ಟ್ ಕೊಟ್ಟ ಒಂದು ವ್ಯಕ್ತಿ ವಿತೌಟ್ ಹೆಲ್ಮೆಟ್ನ ಹೋಗ್ತಾ ಇದ್ದ. ಅವನೇ ನಾನು ಕುರ್ಸ್ಕೊಬಂದು ಲಿಫ್ಟ್ ಮಾಡಿದ್ದು ಕೂಡ. ಆ ವ್ಯಕ್ತಿ ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಪರಿಚಯ ಇದ್ದವನಿಗೆ ಸೆಲ್ಯೂಟ್ ಬೇರೆ ಹೊಡ್ಕೊಬಂದಿದ್ರು ಅವಾಗ ರೋಡಲ್ಲಿ. ಅವ್ನು ಹೇಳಿದ್ದೇನೆಂದರೆ, ದುಡ್ಡು ಕೊಟ್ಬಿಟ್ಟು ಎಲ್ಲ ಎತ್ತಿಸ್ಬಿಡ್ತಾರೆ ಕಣ್ರಿ, ಎಲ್ಲ ಮುಚ್ಚಾಕ್ಸ್ಬಿಡ್ತಾರೆ, ಬಡವ್ರ ಬಗ್ಗೆ ಏನು ಬದುಕೋಕ್ಕಾಗಲ್ಲ. ಇವತ್ತಿನ ದಿವಸ ದುಡ್ಡಿರೋದೇ ಧನ್ಯ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಅದು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎಲ್ಲರೂ ಮಾಡ್ತಾರೆ. ಆದರೆ ದುಡ್ಡಿರೋರು ಬಿಡ್ಬೇಕಲ್ಲ, ಹಂಗೆ ಅಂದ್ಕೊಂಡು ಮಾತಾಡ್ಕೊಂಡು ಬಂದಾದರೆ
ನೆಗೆಟಿವ್ ಆಗಿ ಡಿಸ್ಕರೇಜ್ ಮಾಡೋದು. ಆ್ಯಕ್ಚುಲಿ ಆ ವ್ಯಕ್ತಿ ಹೇಳಿದ್ದೇನೆಂದರೆ, ನಾನು ಇಲ್ಲಿವರೆಗೂ ಹೋಗ್ತೀನಿ ಅಂತ, ಎಲ್ಲಿ ದುರ್ಗಾ ಪರಮೇಶ್ವರಿ ಇದಕ್ಕೆ ಅದು ಝೂವರೆಗೂ ಬರ್ತೀನಿ, ಬನ್ನಿ ಅಲ್ಲಿವರೆಗೂ ಲಿಫ್ಟ್ ಮಾಡ್ತೀನಿ ಅಂತ ಹೇಳ್ದೆ. ಅದರಲ್ಲಿ ಇವ್ರಿಗೆ ಬರಲಿಲ್ಲ. ಆ ರೇಸ್ ಕೋರ್ಸ್ ಇದೆಯಲ್ಲ ಹಿಂದ್ಗಡೆ ಈ ರೋಡ್ ಎಂಡಿಂಗು, ಸೊ ರೇಸ್ ಕೋರ್ಸ್ ಹತ್ರ ಇಳಿಸ್ಕೊಂಡು ಹೋಗೋಣ. ಸೊ ಅದಾದರೆ ದಡ್ಕೊಂಡು ಎಲ್ಲ ಹೊಡ್ಕೊಂಡು ಬರ್ತಾಯಿದ್ದೀನಿ. ಬಹುಶಃ ಒಂದು 10 ಕಿಲೋಮೀಟ್ರ್ ಆಗ್ಬೋದು. ನಾನು ಎಷ್ಟು ನೋಡೇ ಬಿಡ್ತೀನಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. ಅದು ಮೀನಾಮೇಷ ಎಣಿಸ್ತಾ ಇದೆ, ಅದು ತೋರಿಸ್ತಾನೆ ಇಲ್ಲ. ತೋರಿಸ್ತಾ 8 ಕಿಲೋಮೀಟ್ರು, ಕರೆಕ್ಟಾಗಿ 8 ಕಿಲೋಮೀಟ್ರ್ ಆಗಿದೆ ಗುರು. ಈ ಕಡೆಯಿಂದ 4 ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ, ಆ ಕಡೆಯಿಂದ 4 ಕಿಲೋಮೀಟ್ರ್ ಮಾಡಿದ್ವಿ. ಸೊ ಈಗ ಪಾರ್ಕ್ ಹೋಗೋವರೆಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಸೊ ಅದೇ 10 ಕಿಲೋಮೀಟರ್ಸ್ ಅಂತ ಲೆಕ್ಕಕ್ಕಿಡ್ತಾವೆ. 8 ಕಿಲೋಮೀಟರ್ಸು ಈ ಸಿಟಿ ಒಳಗಡೆ ಸೇರಿಸಿ ಎಲ್ಲ ಸೇರಿಸಿ 8 ಕಿಲೋಮೀಟರ್ ಆಗುತ್ತೆ. ಸಾರಿ 10 ಕಿಲೋಮೀಟರ್ ಆಗುತ್ತೆ. ಫೋರ್ 4807 ಆ್ಯಕ್ಚುಲಿ ಅಲ್ಲಿ ಬಸ್ ಹೋಗ್ತಾ ಇರೋದು. ಯಾವುದು ರಿಜಿಸ್ಟ್ರೇಷನ್ ಗೊತ್ತಿಲ್ಲ. ಮೈಸೂರಲ್ಲಿ ಯಾವ ಹೊರಗಡೆ ಗಾಡಿಗಳೆಲ್ಲ ಬಂದು ಓಡಾಡ್ತಾರೆ, ಅಂದರೆ ಬೆಂಗಳೂರು ಮತ್ತು ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಗಾಡಿಗಳನ್ನ ತಂದು ಬಿಟ್ಬಿಟ್ಟಿದ್ದಾರೆ, ಹಳೆ ಗಾಡಿಗಳು. ಸೊ ಹೀಗಾಗಿ ರಿಜಿಸ್ಟ್ರೇಷನ್ ಯಾವುದೂ ಗೊತ್ತಿಲ್ಲ. ಹೆವಿ ಸ್ಮೋಕ್ ಅದು. ಆರೋಗ್ಯ ಹುಚ್ಚ. ಈಗ ಆಟೋದೊಂದು ಮರ್ತಬಿಟ್ಟೆ, ಕಿವಿ ಹತ್ರ ಒಂದು ಆರೋ ನೋಡೋದು ಬೋಟ್. ಇವಾಗ ಪದ ತೋರ್ಸೋಕ್ಕೋಸ್ಕರ ಎಷ್ಟು ಕಷ್ಟ ಬೀಳ್ತಾ ಇತ್ತು ಪಾಪ ಅವನು ಡ್ರೈವರ್. K02 AC 855 ಕರೆಕ್ಟ್ ನಂಬರ್. ಇವರು ಅಷ್ಟೇ ಪಕ್ಕ ಕ್ಲೋಸಪ್ಪಲ್ಲಿ ಬಂದಿದ್ದ, ಲೆಫ್ಟಿಗೆ ಬಂದು ರೈಟ್ ಹೋಗಿದ್ದ ಅವನು. ಯಾವ ಲೆಕ್ಕಾಚಾರದಲ್ಲಿ ಕಾಪಾಡು ಹಾಕ್ತಾರೋ ನಾನಂತೂ ಕಾಣ. ನನಗೆ ಜಾಗದ ಬಗ್ಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ನೋಡೋದು. ಯಾಕಂದರೆ ಡೈಲಿ ಇಲ್ಲಿ ಓಡಾಡ್ತಿರ್ತೀನಲ್ವಾ, ಒಬ್ಬರು ಒಂದೊಂದು ಕಥೆ ಹೇಳ್ತಾ ಇರ್ತಾರೆ. ಜೊತೆಗೆ ಈ ಬಿಲ್ಡಿಂಗ್ ಒಳಗಡೆ ಯಾವುದೋ ಒಂದು ಮನೆ ಇದೆ, ಅದು ದೊಡ್ಡದು, ಹೆವಿ ದೊಡ್ಡದು, ಒಳ್ಳೆ ಪ್ಯಾಲೇಸ್ ಇದ್ದಂಗೆ ಐತೆ. ಒಳಗಡೆ ಹೋಗ್ಬೇಕು ಅನ್ಸರಿ ನೋಡೋಕ್ಕೆ. ಯಾವ ಕುಬೇರದ್ದು ಇದು ಜಾಗ ನೋಡಬೇಕು. ಸಿಕ್ಕಾಪಟ್ಟೆ ದೊಡ್ಡದು, ಏನು ಕಡಿಮೆ ದುಡ್ಡಲ್ಲ, ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಆಯ್ತದೆ. ಆ್ಯಕ್ಚುಲಿ ರೆಡ್ ಲೈನ್ ಟೀ ಶರ್ಟು ಸ್ಟ್ಯಾಂಡರ್ಡ್ ಅದು ಆ ಕಡೆ ಇರಲಿ. ಅಲ್ಲಿ ಇಶಾಗಳು, ಮಹೇಶ ಸುರೇಶ್ ಅವ್ರುಗಳು ಬಾಲಂಗೇಶ್ ಆಗಡೆ ಫಸ್ಟ್ ಬೆಂಟ್ ಕೂತ್ಕೊಂಡಿರೋರು. ಸರ್ ಕುತ್ಕೋಬೋದಾ? ಬೇಜಾರು ಮಾಡ್ಕೊಬಿಡಿ ಸರ್, ಪಾರ್ಕ್ ಫುಲ್ ಫಿಲಪ್ ಆಗ್ಬಿಡ್ತದೆ. ಪಾದಗಳು ಬೇರೆ ತೋರಿಸೋಗ್ಬಿಟ್ಟಿದ್ದಾನೆ, ಅದಕ್ಕೆ ಹೋಗೋಕ್ಕಾಗಲ್ಲ, ಝೂಮ್ ಮಾಡೋಕ್ಕಾಗಲ್ಲ. ಲೈಕ್ ಬೆಳಗ್ಬಿಟ್ಟು ಮಾಡಕ್ಕೆ ಕೆಲಸ ಇರುತ್ತೆ. ಇವಾಗ ಥರ ಕೆಲ್ಸ್ಕೊಳಕ್ಕಾಗಲ್ಲ. ಇವನು ಅಕ್ಕಪಕ್ಕ ಇರೋದು, ಅಕ್ಕಪಕ್ಕ ಎಲ್ಲ ಕಡೆ ಸುತ್ತಮುತ್ತ 4 ದಿಕ್ಕಲ್ಲಿ ಇಲ್ಲಿ ಒಬ್ಬ ಮನೆ ಜೊತೆಗೆ ಇಲ್ಲಿ ತಲೆ ಬಾಚ್ಕೊಂಡು ಒಂದು ತಂಡ ಕೂತ್ಕೊಂಡಿದೆ. ಇಲ್ಲಿ ಮಾಮೂಲಿ ಮಹೇಶ ಸುರೇಶ್ ಪಾರ್ಕ್ ಕೂತಿರೋದು ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮ್ ಎಲ್ಲ ಕೆಲಸ ಮಾಡ್ತಾರಲ್ಲ, ಅದೇ ಹುಡುಗರು ಬಾಳೆಹಣ್ಣು ತಿಂತ ಕೂತಿರೋದು ವಿಶೇಷತೆ. ಇಲ್ಲೇ ಬೆಂಚಲ್ಲಿ ಕೂತಿರೋದು ಏನಕ್ಕೆ ಅಂದರೆ ನಂಬರ್ 1 ಶ್ರುತಾ ಬಳ್ಳಾಳ್ ಮತ್ತು ಬಾಳೆಹಣ್ಣು ತಿಂದು ಶ್ರುತಾ ಬಳ್ಳಾಳ್ಗೋಸ್ಕರ ಇವ್ರದ್ದೆಲ್ಲರದು ಅದೇ ಕಥೆ. ಅಲ್ಲಿ ಶಾ ಹೀರೋ ಮೋಟರ್ಸ್ ಕಂಪ್ನಿಯವ್ರದ್ದು ಎಲ್ಲ ಬಕ್ಕಾಲು ತೋರಿಸ್ಕೊಂಡ್ಬಂದಿದ್ದಾನೆ. ಕಡೆ ಈ ಕಡೆಗೆ ತಲೆ ಇವರ ಕಥೆ. ಸದ್ಯಕ್ಕೆ ಮಲ್ಲಿಗಣ್ಣ ಸ್ವಲ್ಪ ಹೊತ್ತು ಕೊಡಿದ್ದೀನಿ. 2:45 ಇವಾಗ, 2:30 ಮಲ್ಲಿಗೆ ಸ್ವಲ್ಪ ಹೊತ್ತು ನೋಡೋಣ.
ಐತೆ ಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಕೂತಿದ್ದಲ್ಲ ರಣಜಿರೋರು ಈ ಕಡೆ ಅವರೇ ರಮೇಶ್ ಕಡೆ ಅಲ್ಲಿ ಹೋಗ್ತಿದ್ದಾರೆ ಹುಡುಗರಲ್ಲ ಎಲ್ಲ ಅಲ್ಲಿ 4 ಜನ ಹೋಗ್ತಿದ್ದಾರಲ್ಲ ಅದರಲ್ಲಿ ಈ ಕಡೆ ಲಾಸ್ಟಲ್ಲಿ ಹೋಗ್ತಿದ್ದಾರಲ್ಲ ಅದಂಬರ್ದ ಶರ್ಟ್ ಬಿಡಿಸ್ಕೊಂಡು ಅವ್ನು ಸಾಯಂಕಾಲ ಮಲಿಕ್ ಹೋಗ್ತಾನಲ್ಲ AP39N7584 ಎಲ್ಲ ಒಂದೇ ಟೀಮ್ ಆಗ್ಬೋದು ಆಮೇಲೆ ನಾನು ರೋಡಲ್ಲೆಲ್ಲ ಸುಮಾರು ಕಡೆ ಫುಟ್ಪಾತ್ ಮೇಲೆ ಹಣ್ಣಿನ ಸಿಪ್ಪೆಗಳನ್ನ ಬಿಸಾಡಿರೋದನ್ನು ನೋಡಿದ್ದೀನಿ. ವೀಡಿಯೋ ರೆಕಾರ್ಡ್ ಕೂಡ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಹಣ್ಣು ಮಾರಾಟ ಮಾಡ್ತಾರಲ್ಲ ಅವ್ರುಗಳು ತೊಗೊಬಂದು ಹಸುಗಳಿಗೋಸ್ಕರ ಹಸು ತಿನ್ಕೊಳ್ಳಿ ಅಂತ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ರಾಂಗ್. ಈ ಹಸು ಸಾಕಣೆ ಮಾಡ್ತಾರಲ್ಲ ಇವ್ರುಗಳೇ ಹೋಗಿ ಕಲೆಕ್ಟ್ ಮಾಡ್ಕೊಂಬರ್ತಾರೆ. ಕಲೆಕ್ಟ್ ಮಾಡ್ಕೊಬಂದ್ಬಿಟ್ಟು ತಮ್ಮ ಹಸು ತಿನ್ನಲಿ ಅಂತ ಹಿಂಗೆ ಹಾಕ್ಬೋದು. ಸೊ ಅವ್ರು ಹಾಕ್ಬೇಕಾದ್ರೆ ಸೈಡಲ್ಲಿ ಹಾಕ್ಬೇಕಲ್ವಾ, ಜನ ಓಡಾಡೋ ದಾರಿಲಿ ಹಾಕ್ತಾರೆ. ಆ್ಯಕ್ಚುಲಿ ಅಲ್ಲಿ ವೀಡಿಯೋದಲ್ಲಿ ಕಾಣ್ತಾ ಇರೋದು ಅದೇ ಭೂಪ ಪಾರ್ಕ್ ಒಳಗಡೆ ಹಸುಗಳನ್ನ ಸಾಕ್ತಾ ಇದ್ದಾನಲ್ಲ, ಈ ಗೇಟೆಲ್ಲ ಮುರಿದಾಕಿದ್ನಲ್ಲ, ಅಲ್ಲಿ ನನ್ನ ಕಣ್ಣೆದುರಿಗೆ ಆಗ್ತಾಯಿದ್ದಾನೆ. ಆ್ಯಕ್ಚುಲಿ ಅಲ್ಲಿ ಒಬ್ಬ ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ದಾನೆ. ಅವನು ಮರ್ತು ಸಫರ್ ಟೈಮ್ ಅಲ್ಲಿ ಹಸು ಬರ್ತಾಯಿದೆ ನೋಡಿ ತಿನ್ನೋಕ್ಕೆ. ಹಸು ತಿಂತಾಯಿದೆ, ಅಲ್ಲಿ ಗಾಡಿಗೆ ಹೋಗ್ತಾ ಇದ್ದಾನಲ್ಲ. ಇವ ಮಾಮೂಲಿ ಅದೇ ಟೀಮ್ ಅವರು. ಅಲ್ಲಿ ಬಾಟ್ಲಲ್ಲಿ ಆಯೋನ ನಂಬರ್ 1 ಬೆಂಚಲ್ಲಿ ಕೂತ್ಕೊಂಡಿರೋದು. ಅವ್ನು ಇವಾಗ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಅವ್ನು ವಸ್ತುಗಳಲ್ಲಿ ಇಟ್ಟಿದ್ದಾನೆ ನೋಡಿ. ಅದೇ ನೋಡೋದು ಯಾವುದು ಗಾಡಿ ಅದು, ಬಸ್ ಅದು 11F391 ಗಾಡಿ ಅದು. ಬಾಟ್ಲುಗಳು ಖಾಲಿ ಬಾಟ್ಲುಗಳನ್ನ ತಗೊಬಂದ್ಬಿಟ್ಟು ಚೀಲಕ್ಕೆ ಹಾಕ್ಬಿಟ್ಟು ಗೇಟ್ ಬಂದೆ ಮಾಡಿಬಿಟ್ಟು ಅಲ್ಲೋ ಕತೆ ಹೊಡಿತಾ ಕೂತಿರೋದು ಅವನು. ಅಂತ ಅಂದ್ಕೊಳ್ತೀನಪ್ಪ. ಸಿಕ್ಕಾಬಿಟ್ಟೆ ಯಾವುದಾದ್ರು ಎಲ್ಲಿಂದ ಆಲ್ವೇಸ್ ಬಿಸಿ. ಆ ಕಡೆ ಲಾಸ್ಟಲ್ಲಿ ಬಿಸಿ ಇದೆ ಆ್ಯಕ್ಚುಲಿ. ಮಳೆ ಬರ್ತಾ ಇದೆ. ಫೋನ್ ಚೆಕ್ ಕೊಡ್ತಾರೆ. ಹೇಳ್ಬೇಕು ಮಳೆಯಲ್ಲ ನಿಂತಿದೆ.
ಕಿಲರ್ ಆಟೋ ರೋಡಲ್ಲಿ ಇದೆ. ಈ ಕಡೆ ಇವತ್ತು ಆ್ಯಕ್ಚುಲಿ ಫಸ್ಟ್ ಆ ಕಡೆ AB 2954 ಈ ಕಡೆ ಒಂದು ನಂಬರ್ ಪ್ಲೇಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಸ್ಟಿಲ್ ಇಟ್ಸ್ ರೈಟ್. Ranadira K20 MG 1919 ನಾನು ಹತ್ರ ಬರ್ತಿದ್ದಂಗೆ ಸಿಕ್ ಅಂತ ಗಾಡಿ ಬರ್ತೀನಿ. ಕರೆಕ್ಟಾಗಿ ಡೋರ್ ಹತ್ರ ಬಂದಷ್ಟೇ ಓಪನ್ ಮಾಡ್ತಾನೆ. ಅದು ಅನಿಸ್ತೀವಿ ಕಟ್ಟಿಲ್ಲ ಇದ್ರಲ್ವೇ. ನಾವು ನೋಟಿಸ್ ಮಾಡಬೇಕಾಗಿರೋದು ಏನು ಗೊತ್ತಾ, ಸಂಜೆ ನಾನು ಮೈಸೂರಿಂದ ಬಂದೂರಿಂದ ಬಂದು ಪಾಟಲ್ಲಿ ಮಲಗಿದ್ದೆ. ಅದು ಬೇಗಿದ್ದೆ ಬರಲಿಲ್ಲ. ಬೇಗ ಜಾಗ ಖಾಲಿ ಮಾಡ್ಕೊಂಡಿದ್ದೆ. ಬಾಲೆಲ್ಲ ಆಟ ಆಡ್ತಾ ಇದ್ದೆ. ನಾನು ಆ ಕಡೆ ಇದ್ದೀವಿ ಅಷ್ಟು ಕೂಡ ಮಾಡ್ತೀನಿ. ನಂಬರ್ ಪ್ಲೇಟ್ ಇಲ್ಲದೆ ಇರುವಂಥ ವೆಹಿಕಲ್ಗಳು ಸಿಕ್ಕಾಬಿಟ್ಟೆ ಮುಂದೆ ಓಡಾಡ್ತಾ ಇದ್ವು. ಈಗಲೇ ಆ ಕಾರ್ನರಿಂದ ಈ ಕಾರ್ನರ್ವರೆಗೆ 2 ಆಟೋಗಳು ಸಿಕ್ಕಿದ್ದಾವೆ. ಇವನು ಬಾಲಲ್ಲಿ ಆಟ ಆಡ್ತಿದ್ದಾವಲ್ಲ, ಇದಕ್ಕೆ ಇಂಜಿನ್ ಏನಂದರೆ ಬಾಲ್ ಸುತ್ತ ಬಳ್ಳಾಳ ಬಿ ಬರೋದು, ಬಂದರು ಬಿ ಮೇಲೆ ಬರೋದು. ಆಮೇಲೆ ಇನ್ನೊಂದೇನೆಂದರೆ ಬಂದರು ಹೋಗಿದ್ನಲ್ಲ, ಮಮ್ಮಿ ಮನೆ ಮುಂದ್ಗಡೆ ಹುಡುಗರು ಇದ್ದಲ್ಲ, ಅವ್ನು ಪ್ಲಾಸ್ಟಿಕ್ ಬಾಲಲ್ಲಿ ಪಿಂಕ್ ಬಾಲ್ನಲ್ಲಿ ಆಟ ಆಡ್ತಿದ್ದೆ. ನಾನು ಹುಡ್ಕೊಂಡು ₹100 ಕೊಡಿ. ಇವತ್ತು ನಮ್ಮದು 22 ವ್ಯಾಟ್ ಚಾರ್ಜರ್ದ ಮಕ್ಕಳಿಗೆ ಕೊಟ್ಬಿಟ್ಟು 45 ವ್ಯಾಟ್ ಚಾರ್ಜರ್ ಇಸ್ಕೊಂಡಿದ್ದೆ. ಇದು ಏನಾಯ್ತು ಕಥೆ, ಇದು ಸ್ಟೋರಿ ಅಂದರೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಬಿಡೋಗುತ್ತೆ. ಅದು ಸ್ವಿಚ್ಚೇ ಸರಿ ಇಲ್ಲ, ಸೊ ಬಿಡೋಗುತ್ತೆ. ಸೆಕೆಂಡ್ ಪ್ಲ್ಯಾಟ್ಫಾರ್ಮಲ್ಲಿ ಕರೆಕ್ಟಾಗಿ ಬಿಡೋಗುತ್ತೆ. ಥರ್ಡ್ ಪ್ಲ್ಯಾಟ್ಫಾರ್ಮಲ್ಲಿ ಹೋಗೋದೇನಲ್ಲ ಅಂದರೆ ಬೋರ್ಡ್ಗೆ ಸ್ವಿಚ್ ಕೊಡೋದಿಲ್ಲ. ಬಹುಶಃ ಇದು ಸಮಸ್ಯೆ ಎಲ್ಲ ಸ್ಲಾಟಲ್ಲಿ ಆಗೋದಿಲ್ಲ. ಇದು ನೋಡಬೇಕು ಎಷ್ಟು ಗೊತ್ತಾಗುತ್ತೆ ಅಂತ ಆರ್ಗನೈಸ್ಡ್ ಬ್ಯಾಗಲ್ಲಿ ಇಟ್ಕೊಂಡೋಗ ನೋಡೋದ. ನಾಳೆ ರೈಲ್ವೆ ಸ್ಟೇಷನಲ್ಲಿ ಟ್ರೈ ಮಾಡ್ತೀನಿ. ಅಲ್ಲಿ ಇದೇ ಸಮಸ್ಯೆ ಆಗುತ್ತೆ ನೋಡ್ಬಿಟ್ಟು ತುಂಬ ಹೆವಿ ಎಫರ್ಟ್ ಆಗ್ತಾ ಇದೆ. ಎಲ್ಲಿ ತಿಳಿಸ್ತಾರೆ ಗಾಡಿಗೆ ಗೊತ್ತಿಲ್ಲ, ನೋಡಬೇಕು. ಕೆಲಸ ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾ ಇದೆ. ಬಾ ಆ ಕಡೆ ಬರ್ತಾನಂತ ಹೆವಿ ಎಫರ್ಟ್ಗಳು ಹೆವಿ ಮಾಡ್ಕೊಂಡು ಸಾಯ್ತಾರೆ. AC 620 ಇನ್ನೊಂದ್ಸರಿ ಗೊತ್ತೇ ಬರ್ತಾನೆ. ಇಲ್ಲೇ ಗೊತ್ತಪ್ಪ ಇಟ್ಕಾಡ್ತಾ ಹೋದ ಅದೇ ಸ್ಪಾಟಲ್ಲಿ ನಿಂತ್ಕೊಂಡು ಒಂದೇ ಸಭ ನೋಡಿ ಮತ್ತೆ ಹೈಬ್ರಿಡ್ ಇಟ್ಕೊಂಡು ನಿಂತಿರೋದು. JS 4250 KS09 JS 4250 ರೆಕಾರ್ಡ್ ಆಗೈತೆ. ಅದನ್ನು ಬೇರೆ ಒಂದು ಸರಿ ಕಡೆ ರಾಯಲ್ ಎನ್ಫೀಲ್ಡು ಬುಲೆಟ್ ಅವನು ತೋರಿಸ್ಕೊಳ್ತಾನೆ. ಅವನು ಬ್ಲೂ ಕಲರ್ದು. ಇಲ್ಲಿ ಒಳಗಿನ ಕಳಲ್ಲಿ ಇನ್ನೂ ಒಬ್ಬ ನೋಡಿದ್ರು, ಇನ್ನೂ ಒಬ್ಬ R15 ಅಫೋರ್ಡ್ ಮಾಡ್ತಿರೋದು. ಎಲ್ಲರೂ ಒಂದೇ ಟೀಮ್ ಅವ್ರು ಇರ್ಬೋದು. ಇವರು ಅದು ಹೊಸ ಗಾಡಿ ಬರ್ತಿಲ್ಲ, ದೊಡ್ಡ ಇರ್ತವ ಒಂದೇ ಸಭ ಇಲ್ಲಿ ಹೈಟ್ ಬಿಡ್ತಾ ಇರೋದು.
ಕರೆಕ್ಟಾಗಿ ಅಲ್ಲಿದ್ದ ಪಲ್ಸರ್ ಗಾಡಿ ಹೇಳಿದ್ನಲ್ಲ, ಪಲ್ಸರ್ N12 ಎಷ್ಟು N160 ಅಥವಾ 250 ಎರಡು ಪಲ್ಸರ್ N ಸೀರೀಸ್ ಗಾಡಿ, ಹೊಸ ಪಲ್ಸರು. ಸೊ ಆ ಗಾಡಿ ಹುಡುಗಂತೂ ಕರೆಕ್ಟಾಗಿ ಫೋಕಸ್ ಮಾಡ್ಕೊಂಡು ಬ್ರೇಕ್ ತೊಗೊಂತಾರೆ ತಿಳಿಸ್ತಾ ಬಿದ್ದು ನನ್ನ ಕಡೆ ಜನ ಹೆಡ್ಲೈಟ್ನ. ಸೊ ಒಂದಲ್ಲ 2 ಸರಿ ಪುನಃ ಈ ಕಡೆಗೆ ಹೋಗೋಣ. ಇಲ್ಲಿ ಹೋಗೋಣ ಪ್ರತಿಭಾ ಪ್ರಾಡಕ್ಟ್ JV 557 K05 ಗಾಡಿ ಅದು. ಎಷ್ಟಿದೆ ಹೋಗ ನಿಂತ್ಕೊಂಡು ಐದು ಬಿಡ್ತಾ ಇರ್ತಾರೆ. ಇಲ್ಲಿ ಮಾಡೋಕ್ಕೆ ಏನಕ್ಕೆ ಕೇಳಿಲ್ಲ. ಹೆರಿಟೇಜ್ ಹಿರಿಯನಾಗರಿಕರು ಇವರೆಲ್ಲ ಹಿರಿಯನಾಗರಿಕರಲ್ಲ, ಹೆರಿಟೇಜ್ ಕಡೆ ಒಡೆಯರ್ಸ್ ಹೆರಿಟೇಜ್ ಪ್ರಜೆಗಳು ಆಗಲ್ಲ. ಐದು ಬಿಡೋದ ಕೆಲಸ ಆಗಿದೆ. ಸ್ವಲ್ಪ ಈಗ ಚೆನ್ನಾಗಿ ವಿಡಿಯೋ ಮಾಡಿಸ್ಕೊಂಡು ಎಷ್ಟೊಂದು ಗಾಡಿಗೆ ಫ್ರೀ ಟ್ರೈ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅದು ನನ್ನ ಮೇಲೆ ಈಗ ಸರ್ಟಿಫಿಕೇಟ್ ಆಗಿಲ್ಲ. ಅದೇ ನಿಮಗೆ ಪರಿಸ್ಥಿತಿ ಆಗಿಬಿಟ್ಟಿದೆ. ಯಾವಾಗ ಅಷ್ಟ ಗೊತ್ತಿಲ್ಲ, ಆಗ್ತದೆ ಇಷ್ಟು ಆಗ್ತದೆ. KX 9557 ಗಾಡಿ ಅದು. ಸೂಪರ್ ಆಲ್ರೆಡಿ ಆಗೋದು KL 62 HQ 4229 ಇರಬೇಕು. ನಾಟ್ ಶೋರ್ ಆಗೋದು. AB 5203 ಗಾಡಿ ಆಟೋ ಅದು. ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೀಗಾಗಿ ಲೋಕಲ್ ಐಟನ್ ರೋಡಿಂದ ಬರುತ್ತಲ್ಲ, ಅದರ ಬೆಂಗಳೂರು ರೋಡು ನರಸೀಪುರ ರೋಡಿಂದ ಬರೋ ವೆಹಿಕಲ್ಗಳೆಲ್ಲ ಏನು ಹೆವಿ ವೆಹಿಕಲ್ಸ್ಗಳೆಲ್ಲ ಅಷ್ಟು ಸ್ಟ್ರೈಟ್ ರೋಡ್ ಹೋಗ್ತಾ ಇದೆ. ಈ ಕ್ರಾಸ್ ಮಾಡೋಕ್ಕಾಗಲ್ಲ ಅನ್ನೋ ಕಷ್ಟ. ಸೊ ಸ್ಮಾಲ್ ವೆಹಿಕಲ್ಗಳಿದ್ದಾರೆ, 4 ವೀಲರ್ಗಳು 2 ವೀಲರ್ಗಳು ಇವೆಲ್ಲ ಏನು ಮಾಡ್ತಿದ್ದಾವೆ ಅಂದರೆ ಇಲ್ಲಿವರೆಗೆ ಬಂದು ಇಲ್ಲಿ ತೊಗೊಂಡು ಈ ಕಡೆಗೆ ನಿಲ್ತಾ ಇದ್ದಾವೆ ಎಲ್ಲ ಆಗೋದಕ್ಕೆ. ಏನು ಸರಿಯಾಗಿ ಪೊಲೀಸಿಲ್ಲ ಅವರು. ಪೊಲೀಸೆಲ್ಲ ಎಲ್ಲ ವೆಹಿಕಲ್ಗಳು ಅಷ್ಟೊತ್ತಿಂದ ಹಿಂಗೆ ಓಡಾಡ್ತಾ ಇದೆ. ಅಲ್ಲಿ ಕೆಲಸ ನಡೆಯೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ. ಏನು ಸಕ್ಕ ಸಿಂಪಲ್ ಅಲ್ಲ. ಬ್ಯಾರಿಕೇಡ್ ಹಾಕಿದ್ರು ಮುಗಿದಾಗಿತ್ತು. ಇಟ್ಟಿದ್ದಾರೆ ಬ್ಯಾರಿಕೇಡ್ ಇಟ್ಟಿದ್ದಾರೆ, ಆದರೆ ಯಾರಕ್ಕೆ ಕೇಳೋರಿಲ್ಲ, ಯಾರೇ ಮಾಡೋಲ್ಲ. ಪೊಲೀಸರು ಅಂದರೆ ಸಮಾಜದಲ್ಲಿರೋ ಯಾರಿಗೂ ಸಣ್ಣ ಪುಟ್ಟ ಬರೋಲ್ಲ, ಏನೂ ಇಲ್ಲ. 100 ರೂಪಾಯಿ 50 ರೂಪಾಯಿ ಒಂದು 5 ರೂಪಾಯಿ ಕೊಟ್ಬಿಟ್ಟು ಸೆಟಲ್ಮೆಂಟ್ ಎಂಥದ್ದು ಸಮಸ್ಯೆ ಇದ್ದರೆ ಸೆಟಲ್ಮೆಂಟಲ್ಲಿ ಬಗೆಹರಿಸ್ಕೊಡ್ಬೋದು. ಕಾನ್ಫಿಡೆನ್ಸ್ ಇದೆ. ಹೀಗಾಗಿ ಅಷ್ಟೇ ಕಾನ್ಫಿಡೆನ್ಸಲ್ಲಿ ಎಷ್ಟೇ ಕ್ರೈಮ್ ಕೆಲಸ ಇದ್ದರು, ಕೊಲೆ ಬೇಕಾದ್ರೆ ಸುಲಿಗೆ ಇದ್ದರು ಆರಾಮ್ಸೆ ಮಾಡಿಬಿಟ್ಟು ಸುಮ್ಮನೆ ಶಿಸ್ತಾಗಿ ಹೋಗ್ತಾ ಇರ್ತಾರೆ. ಈ ಕನ್ಸ್ಟ್ರಕ್ಷನ್ ಕೆಲಸ ಸ್ಟಾರ್ಟ್ ಆದಾಗಿಂದು ಅದೇ ಕೆಲಸ ಆಗ್ತಾ ಇರೋದಿಲ್ಲ. ರಾಂಗ್ ವೇ ಆ ಕಡೆ ಬರೋವೆಲ್ಲ ಫ್ರೀ ಲೆಫ್ಟ್ ತೊಗೊಳ್ತವೆ. ಅಲ್ಲೇ ಬಿಟ್ಟು ಜಿಬ್ರಾ ಕ್ರಾಸ್ ಮೇಲೆ ಗಾಡಿ ಬಂದಿರ್ತಾರೆ. ಪೊಲೀಸರಿಗೆ ಆಗಿಲ್ಲ, ಕೇಳೋರೇ ಗೊತ್ತಿಲ್ಲ. ಇವರು ಬಾಂಡಿಗಳು ಇವಾಗ ಫುಟ್ಪಾತ್ ಇರ್ತಿದ್ದು. ಫುಟ್ಪಾತ್ ಫುಲ್ ಕ್ಲಿಯರ್ ಇತ್ತು. ಇವಾಗ ಇದೇ ಸ್ಪಾಟ್ ಅಲ್ಲಿ ಹೇಳ್ತಿದ್ದು. ಅಲ್ಲಿ ಹುಡುಗರು ಬರ್ತಾರೆ ಹತ್ತಿಬೇಕು. ಆ್ಯಕ್ಚುಲಿ ಅವ್ರನ್ನ ಸೋರ್ ಮಾಡೋಕ್ಕೋಸ್ಕರ ಕ್ಯಾಮ್ರಾ ಅಂದ್ಬಿಟ್ಟು ಅದು ಬರಲಿ ಲೈಟ್ ಇಲ್ಲ ಸರ್, ಕಾಣುತ್ತಾ ಇಲ್ವೋ ಐಡಿಯಾ ಇಲ್ಲ. ಫುಟ್ಪಾತ್ ಮೇಲೆ ಗಾಡಿ ಹೋಗಲ್ಲ ಇರೋದು. ರೋಡ್ ಮೇಲೆ ಆಗಬೇಕು. ಅದು ಇಷ್ಟೇ ಎಂಥ ಸ್ಪಾಟ್ ಆರಿಸ್ಕೊಡೋರೆ ಗುಡು. ಹೆರಿಟೇಜ್ ಕೊಟ್ಟಿಸ್ತಿದ್ವಿ. ರೋಡ್ ಪ್ಯಾಚ್ ಆಗಿದೆ, ಸಾರಿ ಫುಟ್ಪಾತ್ ಕಿತ್ತಾಗಿದೆ. ಸೊ ಇಲ್ಲಿ ಇಷ್ಟ ಬಂದಿರೋದು ಹೆರಿಟೇಜ್ ಕಿಶೋರ ರೋಡು ಮತ್ತು ಕುಮಿಳ ಕನ್ನಡ ಭಾಳ ಗೊತ್ತಿದ್ರು ಕೂಡ ಹೌದು, ಎಲ್ಲ ಒಂದೇ ನೆಟ್ವರ್ಕು. ಕಿಶೋರ ಇದು ಸರ್ಜಾ ಫ್ಯಾಮಿಲಿ ಕಿಶೋರ ಸರ್ಜಾ ನೆಟ್ವರ್ಕ್ ಅವ್ರದ್ದು ಬೆಂಬಲ ತಗೊಂಡು ಈಗ ಆ್ಯಕ್ಚುಲಿ ಕಿಶೋರ್ ಅವರು ಎಲ್ಲಿಂದ ಬರ್ತಾಯಿದೆ ಅಂದರೆ ಒಡೆಯ ಫ್ಯಾಮಿಲಿಯ ನಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಇದ್ದಾರಲ್ಲ, ಕೃಷ್ಣ ರಾಜುಗಳಿದ್ದಾರಲ್ಲ ಅವ್ರದ್ದು ಮಹಾರಾಜರು. ಸೊ ಅವುಗಳಿಂದ ಕೃಷ್ಣ ಅನ್ನೋ ಟೈಟಲ್ನ ಅವರು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಾಲ್ವರು ಕೃಷ್ಣರಾಜೇಂದ್ರ ಒಡೆಯರ್, ಸೊ ಕೃಷ್ಣ ಆ ಟೈಟಲ್ ತಿಂದು ಅವ್ರು ಮ್ಯಾನೇಜ್ ಮಾಡ್ಕೊಬಂದಿದ್ದಾರೆ. ಸೊ ಈಗ ಸದ್ಯಕ್ಕೆ 30% ಆ್ಯಸ್ ಆನ್ ಟುಡೇ ಅದನ್ನು ಮ್ಯಾನೇಜ್ ಮಾಡ್ತಿರೋರು ಯಾರಾದರೆ ಚಾಮುಂಡಿ ಬಿಡಿಸಲ್ಲಪ್ಪ ಇದ್ದಾನೆ, ಗಣಪತಿ ಮುಂದೆ ಕೂತ್ಕೊಂಡು ಗಡ್ಡಾಳ ಆಡಿಸ್ತಿರ್ತಾನೆ. ಸೊ ಅವ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳ್ಕೊಳ್ಳಿಲ್ಲ. ಆ್ಯಕ್ಚುಲಿ ಅವ್ನು ಸುರೇಶ್ ಅಂತ ಇಂಡೈರೆಕ್ಟಾಗಿ ಹೇಳ್ಕೊಂಡ. ಆದರೆ ನಾನು ಗಾಡಿ ನಂಬರ್ನ ಸರ್ಚ್ ಮಾಡಿದಾಗ ಕೃಷ್ಣಮೂರ್ತಿ ಅಥವಾ ಕೃಷ್ಣಕುಮಾರ್ ಅಂತ ಏನೋ ಗೊತ್ತು. ಕೃಷ್ಣ ಆಗೋದಂತ 100% ಕನ್ಫರ್ಮ್ ಆ ಗಾಡಿ ಇದ್ದಿದ್ದು. ಸೊ ಕಿಶೋರ್ ಸರ್ಜಾ ಫ್ಯಾಮಿಲಿ ಕಿಶೋರ್ ಅಂತ ಹೇಳ್ತಾರೆ. ಸೊ ಕಿಶೋರ ಅಂದರೆ ಕೃಷ್ಣನೇ ಬರೋದು ಅಂದರೆ ಯಂಗ್ ಕೃಷ್ಣ ಅಂದರೆ
ಹೆಂಗಂದರೆ ಚಿಕ್ಕ ವಯಸ್ಸು ಅದೇ ಕಿರಿಯ ವಯಸ್ಸವರು ಮಕ್ಕಳು ಅಥವಾ ವೆರಿ ಎಂಗೇಜ್ ಅಂತೀವಲ್ಲ ಆ ಥರ. ಸೊ ಅದನ್ನು ಕಿಶೋರ್ ಅವರು ಅಂದರೆ ಕೃಷ್ಣ ಯಾವಾಗಲೂ ಹೆಂಗಾಗಿರ್ತಾರೆ ಏನೋ ಕಾರಣಕ್ಕೋಸ್ಕರ ಅದನ್ನು ಟೈಟೆಲ್ಲ ಒಂದು ಸಿಕ್ಕುತ್ತೆ. ಸೊ ಅದನ್ನು ಕಿಶೋರ್ ಸರ್ಜಾ ಇಟ್ಕೊಂಡಿದ್ದಾರೆ. ಸೊ ಅರ್ಜುನ್ ಸರ್ಜಾ ಚಿಕ್ಕ ವಯಸ್ಸಲ್ಲೇ ಫೇಮಸ್ ಆಗ್ತಾರಲ್ಲ, ಅಂದರೆ ಪುಟಾಣಿ ಜಂಗುಮೂರ್ತಿ ಚಿಕ್ಕ ವಯಸ್ಸಲ್ಲೇ ಫೇಮಸ್ ಆಗಿರೋ ಕಾರಣ ಕಿಶೋರ್ ಸರ್ಜಾ ನೆಟ್ವರ್ಕ್ ಟೈಟಲ್ ಬಳಸಿನೇ ಮಾಡಬೇಕು. ಸೊ ಇದು ಕತೆ. ಹೀಗಾಗಿ ಚಿಕ್ಕ ವಯಸ್ಸಲ್ಲೇ ಪ್ರತಿಭಾನ್ವಿತ ವ್ಯಕ್ತಿಗಳಾಗಿ ಗುರುತಿಸ್ಕೊಳ್ತಾರೆ ಟೈಟಲ್ ತಿಂಬಳಿಸಿದವರು. ಸೊ ಅದಕ್ಕೋಸ್ಕರ ಡೈಕ್ಲಿ ಇವಾಗೆಲ್ಲ ಚಿಕ್ಕ ಐಕ್ಳೆಲ್ಲ ಸಾಯ್ತಾ ಇರೋದು. ಸ್ಪೆಷಲಿ ನಮ್ಮ ಅಕ್ಕಂದ್ರೆ ಇಬ್ಬರು ಮಕ್ಕಳಿಗೂ ಅದನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿಯೇ ನಮ್ಮ ಅಕ್ಕಂದು ಇಬ್ಬರು ನನ್ನ ವಿರುದ್ಧ ಕೆಲಸ ಮಾಡ್ತಾ ಇರೋದು. ಸೊ ಇದಕ್ಕೆ ಸೂತ್ರಧಾರಿಗಳು ಒಡೆಯರ್ ಫ್ಯಾಮಿಲಿಯವರೇ. ಮೇಂಟೆನೆನ್ಸಿ ಇವರು ಕೃಷ್ಣ ಯಾರು ಚಾಮುಂಡಿ ಕಳ್ಪೂಜೆಯಲ್ಲಿದ್ದಾರಲ್ಲ ಬಡಿವಾಗ ಇದಕ್ಕೊಂದು ಕತೆ ಕಾಣಿಸ್ತೀನಿ. ಸದ್ಯಕ್ಕೆ ಈಗ ಪ್ರಾಪರ್ಟಿ ಸೇಲ್ ಮಾಡ್ಬಿಟ್ಟು ದುಡ್ಡು ಕೊಡೋ ಎಲ್ಲ ಸಾಧ್ಯತೆಗಳಿದೆ ನೋಡೋಣ. ಅದೆಲ್ಲ ಇವತ್ತಾಗ ಮತ್ತೆಲ್ಲ ನನ್ನ ಪ್ರಕಾರ ಇದು ತಿಂಗಳಾನ್ಗಟ್ಟಲೆ ಬೆಳೆಯುತ್ತೆ ನೋಡೋಣ. ರಾಯಲ್ ಬ್ಲೂ ಯಾಕೆ ಪೋಸ್ಟ್ ಕೊಡ್ತಾ ಹೋಗ್ತಿಲ್ಲ ಅವರಿಗೆ ಫಿಸಿಕಲಿ ಪ್ರಾಬ್ಲಮ್ ಕಾಲೇನೋ ಉಳಿಸ್ಕೊಡೋಣ, ಕಾಲೇನೋ ಡ್ಯಾಮೇಜ್ ಮಾಡ್ಕೊಂಡೋಣ. ಸೊ ಯಾಕೆ ಗೊತ್ತಿಲ್ಲ ಬಂದು ಬಾಂಡ್ಲಿ ಅದಕ್ಕೋಸ್ಕರ ನಾನಾಗಿದೆ ಬಾಂಡ್ಲಿ ಈ ಬಂದು ಬಂದು ರೌಂಡ್ ಆಗ್ತಾರೆ. ಏನೋ ಮಾಡ್ಕೊಂಡು ಸಾಲಿ ಗುರುತಿಸ್ಕೊಳ್ಳೋದು ಯಾಕೆ ಗೊತ್ತಿಲ್ಲ. ತೋರಿಸ್ಕೊಳ್ಳಿ ಅಂದರೆ ರೆಕಗ್ನೈಸ್ ಮಾಡ್ಕೊಳ್ತಾರೆ, ಅದು ಕಾಣಿಸ್ಕೊಳ್ತಾರೆ. ನಮಗೆ ಹೊಸ ನೋಡಿದ್ದೀವಿ ಅದಕ್ಕೆ ಬಂದಾಕಿದ್ದೀವಿ ಇಷ್ಟೊಂದು ಮಕ್ಕಳಿಗೆ ದೊಡ್ಡತ್ತು ಕ್ಲೀನ್ ಮಾಡದೇ ಇರೋದಕ್ಕೂ ಈ ದೊಡ್ಡ ಮಕ್ಕಳಿಗೆ ಕಸ ತಂದು ಹಾಕೋದಕ್ಕೂ ಸರಿಯಾಗುತ್ತೆ. ಆ್ಯಕ್ಚುಲಿ ಒಳ್ಳೆ ಹನಿ ಆಗ್ತಾಯಿದೆ. ಜೊತೆಗೆ ನಾನು ಕೂತ್ಕೊತಿಲ್ಲ ಅದೇ ಸ್ಪಾಟ್ ಯಾರೋ ಆಲ್ ವೆಹಿಕಲ್ ಹಾಕಿ ಫುಲ್ ಹೆವಿ ಪೋಸ್ ಕೊಡ್ತಾರೆ. ಯಾರೊಬ್ಬ ಪೊಲೀಸಲ್ಲಿ ವಾಕ್ ಮಾಡ್ತಾನೆ ಅವನು ಅದಕ್ಕೋಸ್ಕರ. ಬಿಲ್ಡಿಂಗ್ಗಳಿದೆಯಲ್ಲ ಅಲ್ಲಿ ಯಾರೋ ಇಬ್ಬರು ಹೊಟ್ಟೆಗಳು ಹೊಡಾಕವ್ರೆ, ಹೊಸ ಪ್ರತಿಭೆಗಳವರು. ಇಬ್ಬರು ಗರ್ವಗಳು. ಇದು ತಮಾಷೆ ವಿಷಯ ಏನಂದರೆ, ತಮಾಷೆ ಎಲ್ಲ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾದ್ರೆ ವಿಷಯ ಏನಂದರೆ, ಇವರಿದ್ದಾರಲ್ಲ ಒಬ್ಬಳು ಪೊಲೀಸ್ ಬಂದು ಎನ್ಕ್ವೈರಿ ಮಾಡ್ತಾಳಲ್ಲ ಅವತ್ತು, ನಾನು ಅಮ್ಮನ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಿಲ್ಲ ನಾನು ನರಸಿಂಹರಾಜಪುರ ಪೊಲೀಸ್ ಸ್ಟೇಷನ್ಗೆ. ಸೊ ಅವತ್ತಿಂದ ಅದ್ರ ನಾಳೆಯಿಂದ ಯಾವುದೇ ಇವ್ರುಗಳಿಲ್ಲ, ಯಾರು ಈಶಾಗಳು ವಯಸ್ಸ ಸುರೇಶ್ ಅವ್ರು ಯಾರು ಮಲಿ ಕೆಳಗೆ ಬರ್ತಾಯಿಲ್ಲ. ಅಲ್ಲಿ ಹ್ಯಾಂಡ್ ಜಾಬ್ ಮಾಡ್ಕೊತಾ ಇರೋದು ಗುರು ಬೇಕಂತ ಹೇಳಿಲ್ವಾ, ಬೇಕಂತ ಹ್ಯಾಂಡ್ ಜಾಬ್ ಮಾಡೋಕ್ಕೆ ಇಲ್ಲೇ ಆಗಬೇಕಾ ಪಬ್ಲಿಕ್ ರೋಡಲ್ಲಿ. ಲೇಡೀಸ್ ಎಲ್ಲ ವರ್ಕೌಟ್ ಮಾಡ್ತಾರೆ ಅಲ್ಲಿ. ಕೈ ಕರಕುಶಲ ಕೆಲಸ ನಡೀತಾ ಇತ್ತು ಅಲ್ಲಿ ಇಬ್ಬರು ಬೇಕಾಗತ್ತೆ ಮಾಡ್ತಿರೋದು. ಇಲ್ಲಿ ವರ್ಕೌಟ್ ಬರ್ತಾರೆ, ಇಲ್ಲೇ ಬರ್ಕೊತಾನೆ ಅಲ್ಲ ಕೈ ಕೆಲಸ ನಡೀತಾ ಇತ್ತು, ಹ್ಯಾಂಡ್ ಜಾಬ್. ಅಲ್ಲಿ ನಾನು ಕೂತ್ಕೊಳ್ಳೋ ಜಾಗದಲ್ಲಿ ಒಬ್ಬ ಕೂತಿದ್ದಾನೆ. ಅಲ್ಲಿ ಯಾಕೆ ಗೊತ್ತಾ, ಮಳೆ ಹನಿ ಆಗ್ತಾ ಇದೆ. ನಾನು ಮಲಗೋ ಜಾಗದಲ್ಲಿ ಮಳೆ ಅಷ್ಟು ಕ್ಲೀನಾಗಿ ಬೀಳೋದಿಲ್ಲ. ಅಂದರೆ ಮೇಲೆ ಮರ ಇದೆಯಲ್ಲ, ಸಣ್ಣ ಹನಿ ಡೈರೆಕ್ಟಾಗಿ ಬೀಳೋದಿಲ್ಲ, ಮರದ ಮೇಲೆ ಬೀಳ್ತಾ ತಗೊಳುತ್ತೆ. ಸೊ ಈಗ ಇಲ್ಲಿ ಕೂತ್ಕೊಂಡಿದ್ದಾನಲ್ಲ, ಈ ಬೆಂಚ್ ಮೇಲೆ ಮರ ಇದೆ, ಅದು ತಡೆಯೋದಿಲ್ಲ ಅಷ್ಟೊಂದು, ಸ್ವಲ್ಪ ದೂರ ಇದೆ ಬೆಂಚ್ ಕರೆಕ್ಟಾಗಿ ಮರದ ಕೆಳಗಿಲ್ಲ. ಸೊ ಅಲ್ಲಿ ಮರದ ಕೆಳಗೆ ಬೆಂಚ್ ಇದೆ. ಸೊ ಒಂದಲ್ಲ ಎರಡು ಮರ ಇದೆ, ಆ ಕಡೆ ಈ ಕಡೆ ಎರಡು ಮರ ಇದೆ, ಬೇವಿನ ಮರ ಕೂಡ ಇದೆ, ಮತ್ತು ಇನ್ನೊಂದು ತೆಂಗಿನ ಮರದ ಥರ ಶೋ ಮರ ಇದೆಯಲ್ಲ, ಯಾವುದೋ ಹೆಸರು ಗೊತ್ತಿಲ್ಲ ನನಗೆ, ಈ ಮರ ಕೂಡ ಇದೆ. ಸೊ ಹೀಗಾಗಿ ಅಲ್ಲಿ ಮಳೆ ಬೀಳೋ ಸಾಧ್ಯತೆ ತೀರಾ ಕಡಿಮೆ. ಸಡನ್ನಾಗಿ ಬೀಳಲ್ಲ, ಜೋರಾಗಿ ಮಳೆ ಬಿದ್ದರೆ ಮಾತ್ರ ಗೊತ್ತಾಗುತ್ತೆ ಅಲ್ಲಿ. ಅದಕ್ಕೋಸ್ಕರ ಜಾಗ ಬ್ಲಾಕ್ ಮಾಡ್ಕೊಂಡಿರೋದು.